ನಮ್ಮ JDS ಪಕ್ಷ ಕಳೆದ 20-25 ವರ್ಷಗಳಿಂದ ನಮ್ಮ ಜನತಾದಳದ ಹೆಸರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅಂದು ಪ್ರತಿನಿಧಿಸಿದ RG ವೆಂಕಟಾಚಲಯ್ಯನವರು ನಮ್ಮ ಜನತಾದಳದಿಂದ ಶಾಸಕರಾಗಿದ್ದರು. ಅದಾದ ನಂತರ ನಮ್ಮ ವೆಂಕಟನಾಡಿ ಕೃಷ್ಣಪ್ಪನವರು ಎರಡು ಬಾರಿ ಸಿ ಚೆನ್ನಿಗಪ್ಪನವರು, ತದನಂತರ ಸನ್ಮಾನ್ಯ B ಮುನೇಗೌಡರು ಏನು ಚುನಾವಣೆಗಳನ್ನು ಸಾಲು ಚುನಾವಣೆಗಳನ್ನು ಎದುರಿಸ್ತಾ ಬಂದರು. ನಮ್ಮ ಪಕ್ಷ ಕಾರ್ಯಕರ್ತರು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರು ಪಕ್ಷ ಒಂದು ಫಲಿತಾಂಶದ ಸಾಧನೆಯನ್ನು ಮಾಡಲಿಕ್ಕಾಗಲಿಲ್ಲ. ಇದಕ್ಕೆ ಚುನಾವಣೆಗಳಿಗೆ ಹಲವಾರು ತಪ್ಪುಗಳು, ಹಲವಾರು ಮುಖಂಡರುಗಳ ಭಿನ್ನಾಭಿಪ್ರಾಯಗಳು, ಕೆಲವೊಂದು ಬಾರಿ ಏನು ನಮ್ಮನ್ನು ವಿರೋಧಿಸ್ಕೊಂತ ಬಂದಿದೆ. ಜಾತ್ಯತೀತ ಜನತಾದಳವನ್ನು ಪ್ರಬಲವಾಗಿ ಎರಡು ರಾಷ್ಟ್ರೀಯ ಪಕ್ಷ ವಿರೋಧಿಸ್ಕೊಂಡು ಬಂದಿದೆ. ಅವುಗಳ ಕೆಲವು ಅಭಿಲಾಷೆಗಳಿಗೆ ಒಳಗಾಗಿ ತಾಲೂಕಿನ ಜನ ಏನು ಮೈಮರೆತು ನಮ್ಮ ಪಕ್ಷವನ್ನು 60-70 ಸಾವಿರ ಓಟ್ ತಂದರೂ ನಾವು ವಿಜಯ ಸಾಧಿಸೋಕ್ಕಾಗಲಿಲ್ಲ. ಕಳೆದ ಬಾರಿ ಚುನಾವಣೆಯೂ ಸಹ ಏನು ನಮ್ಮ ಮೂಲ JDS ಪಕ್ಷದ ಮತಗಳೇನಿದೆ ಅದರಲ್ಲೂ ಸಹ ನಾವು ನಮ್ಮ ಸಾಧನೆಯನ್ನು ಮಾಡಿದ್ವಿ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಈ ನಮ್ಮ ಜಾತ್ಯತೀತ ಜನತಾದಳ ಉದ್ಭವವಾಗಿ ಸನ್ಮಾನ್ಯ ನಮ್ಮ ದೇಶ ಕಂಡಂತಹ ಅತ್ಯಂತ ಪ್ರಭಾವಿ ನಾಯಕರು, ಮಾಜಿ ಪ್ರಧಾನಿಗಳು, ನಮ್ಮ ಪಕ್ಷದ ನೇತಾರರು ಏನು ಸತತ 25 ವರ್ಷಗಳ ಕಾಲ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಪ್ರತಿನಿಧಿಸ್ಕೊಂತ ಬಂದಿದ್ದಾರೆ. ಅವರ ಹೆಸರಿನಲ್ಲಿ ಏನು ಜಾತ್ಯತೀತ ಜನತಾದಳ ಏನು ಮೂಡಿ ಬಂತು ಅದರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಏನು ನಮ್ಮ ಪಕ್ಷದ ಕೇಂದ್ರದ ಕಚೇರಿಯಲ್ಲಿ 2 ತಿಂಗಳ ಹಿಂದೆ ಏನು ನಡೆಸಿದ್ರು, 3-4 ತಿಂಗಳಿಂದ ಏನು ನಡೆಸಿದ್ರು, ಅದರ ನಮ್ಮ ಹೈಕಮಾಂಡ್ ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಮತ್ತು ದೇವೇಗೌಡರ ಆದೇಶದಂತೆ ಪ್ರತಿ ಜಿಲ್ಲೆಯಲ್ಲೂ ಮತ್ತು ಹಲವಾರು ತಾಲೂಕುಗಳಲ್ಲಿ ಏನು ನಮ್ಮ ರಜತ ಮಹೋತ್ಸವದ ಈ ಪಕ್ಷದ ಉದ್ಭವವಾಗಿ 25 ವರ್ಷಗಳ ಕಾಲ ಈ ನಾಡಿನಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನು ಈ ಸಾರ್ವಜನಿಕರಿಗೆ ಯಾವ ರೀತಿ ಪಕ್ಷ ಸಾಧನೆಯನ್ನು ಮಾಡಿದೆ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ, ಅದನ್ನು ಮುಗಿಸಲು ನಮ್ಮ ಪಕ್ಷ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿಲ್ಲ ರಾಜ್ಯ ಮಟ್ಟದಲ್ಲಿ. ಅದರ ಅಂಗವಾಗಿ ಸುಮಾರು ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ಭಾಗದಲ್ಲಿ ಸುಮಾರು ಪಕ್ಷದ ಸಮಾವೇಶಗಳು ಈ ರಜತ ಮಹೋತ್ಸವದ ಸಲುವಾಗಿ ಬಹಳ ಯಶಸ್ವಿಯಾಗಿ ನೆರವೇರಿತು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರನೂ ಇದೇ ಕಾರ್ಯಕ್ರಮದ ರೂಪುರೇಷೆಯನ್ನು ಭಾಳ ಯಶಸ್ವಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಏನು ನಮ್ಮ ಕುಮಾರಣ್ಣನವರು ಕ್ಷೇತ್ರದ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದ ಬೆನ್ನೆಲುಬಾಗಿ ನಮ್ಮೆಲ್ಲರ ಯುವ ನೇತಾರರು, ಮುಂದಿನ ನಮ್ಮೆಲ್ಲರ ಭವಿಷ್ಯದ ನಾಯಕರು ಹಾಗೂ ಖ್ಯಾತ ಚಲನಚಿತ್ರ ನಟರು 3 ಬಾರಿ ಸೋತರೂ ಸಹ ಜನರೊಂದಿಗೆ ನಾನು ಇರ್ತೀನಿ, ಕಾರ್ಯಕರ್ತರನ್ನ ಉಳಿಸ್ತೀನಿ ಅಂತ ಹೇಳಿ ವಿಶೇಷವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಅಭಿಯಾನವನ್ನು 2 ರಾಷ್ಟ್ರೀಯ ಪಕ್ಷಗಳಿಗೆ ಸೆಟ್ಟೊಡೆದು ನಮ್ಮ ಕಾರ್ಯಕರ್ತರ ಮನೆ ಬಾಗಿಲಿಗೆ ಬರಲಿಕ್ಕೆ ಒಂದು ಯಶಸ್ವಿಯಾದ ಕಾರ್ಯಕ್ರಮವನ್ನು ಏನು ರೂಪಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಭಾಳ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಏನು ಈ 8ನೇ ತಾರೀಕು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಅದ್ದೂರಿಯಾದ ಸ್ವಾಗತವನ್ನು ಕೋರಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಏನು ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು
ಇಡೀ ರಾಜ್ಯಾದ್ಯಂತ ಸುಮಾರು 80-85 ವಿಧಾನಸಭಾ ಕ್ಷೇತ್ರಗಳನ್ನು ಪೂರೈಸಿ ಇವತ್ತು 8ನೇ ತಾರೀಕು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕರ್ತರನ್ನು ಹುರಿದುಂಬಿಸಿ ಮತ್ತು ಜನರೊಂದಿಗೆ ಬೆರೆತು ಪಕ್ಷದ ಸಂಘಟನೆ ವಿಚಾರವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಇವತ್ತೇನು 8ನೇ ತಾರೀಕು ಬರುವಂಥ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಹರೀಶ್ ಗೌಡರು, ಕಾರ್ಯಾಧ್ಯಕ್ಷರಾದಂಥ ಅಂಜನೇಗೌಡರು, ಉಪಾಧ್ಯಕ್ಷರಾದಂಥ ಆನಂದ್ ಅವರು, ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅವರು ಹಾಗೂ ಹಿರಿಯ ಮುಖಂಡರಾದಂಥ ಪ್ರಭಣ್ಣವರು, ಡಾಕ್ಟರ್ ವಿಜಯಕುಮಾರ್ ಅವರು, ಕೆಂಪರಾಜ್ ಸರ್, ಸತ್ಯಣ್ಣವರು, ಇನ್ನೂ ಮುಖ್ಯವಾಗಿ ವೇದಿಕೆ ಮೇಲೆ ಸುಮಾರು ಎಲ್ಲ ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಇವನ್ನೆಲ್ಲ ಒಂದುಕೊಂಡಂತೆ 8ನೇ ತಾರೀಕು ಒಂದು ಬೃಹತ್ ಜನ ಸಮಾವೇಶವನ್ನು ಸೇರಿಸಿ ಸುಮಾರು ಒಂದು 10-15 ಜನ ಸೇರಿ ಒಂದು ಸಮಾವೇಶವನ್ನು ಮಾಡಿ 10 ಗಂಟೆಗೆ ನಮ್ಮ ವರಿಷ್ಠರಂಥ ಶ್ರೀ ಕೃಷ್ಣಾರೆಡ್ಡಿ ಕೋಟುಂಬಿಯ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಸಾಹೇಬರು ಬರ್ತಾಯಿದ್ದಾರೆ. ಪಕ್ಷದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿಯವರು, ಹಿರೇಗೌಡರು, ಮತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು, ಕೆಲವು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ರೀತಿ ತಾಲೂಕಿನಾದ್ಯಂತ ಅಭೂತಪೂರ್ವವಾದ ಅದನ್ನು ಮುಖ್ಯವಾಗಿ ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಬಯಸಿದ್ದಾರೆ. ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬರ್ತಾ ಇಲ್ಲ, ಅವರೆಲ್ಲ ಕೂಡ ಒಂದೆಡೆ ಸೇರಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ